ಗುಹೆಗೆ ನುಗ್ಗಿ ಹೊಡೆದ ಆರ್ಸಿಬಿ ಹುಲಿಗಳು. ಸಿಎಸ್ಕೆಯನ್ನ ತವರಿನಲ್ಲೇ ಅಟ್ಟಾಡಿಸಿ ಹೊಡೆದ ಚಾಲೆಂಜರ್. ಹದಿನೇಳು ವರ್ಷಗಳ ಬಳಿಕ ಇತಿಹಾಸ ಬರೆದ ರೆಡ್ ಆರ್ಮಿ. ಮೈದಾನದೊಳಗೆ 11 ಮಂದಿ ಘಟಾನುಘಟಿ ಆಟಗಾರರ ದಂಡು. ಮೈದಾನದ ಹೊರಗೆ ಸಹಸ್ರ ಅಭಿಮಾನಿಗಳ ಜೈಕಾರ. ಇಡೀ ಸ್ಟೇಡಿಯಂ ಯೆಲ್ಲೋ ಬಣ್ಣದಿಂದ ತುಂಬಿ ಹೋಗಿತ್ತು. ಇದು ನಮ್ಮ ಆಟ, ಇಲ್ಲೇನಿದ್ರು ನಮ್ದೇ ಗೆಲುವು ಅಂತ ಸಿಎಸ್ಕೆ ತಂಡದ ಆಟಗಾರರು ಭಾರಿ ವಿಶ್ವಾಸದಲ್ಲಿದ್ರು. ಪಾಪ ಇನ್ನು ಕೆಲವು ಅಭಿಮಾನಿಗಳಂತೂ ಆರ್ಸಿಬಿ ತಂಡದ ಕಾಲೆಳೆಯೋದಕ್ಕೆ ಲಾಲಿಪಾಪ್ಗಳನ್ನ ತೆಗೆದುಕೊಂಡು ಮೈದಾನಕ್ಕೆ ಬಂದಿದ್ರು. ಆದರೆ ಸಿಂಹಗಳ ಗುಹೆಗೆ ನುಗ್ಗಿ ಹೊಡೆದಿದ್ದಾರೆ ಆರ್ಸಿಬಿ ಹುಲಿಗಳು. ಹೌದು, ಸಿಎಸ್ಕೆ ತಂಡವನ್ನ ಅವರ ತವರಿನಲ್ಲಿಯೇ ಅಟ್ಟಾಡಿಸಿ ಹೊಡೆದಿರುವ ಆರ್ಸಿಬಿ ಹುಡುಗರು ಮುಟ್ಟಿ ನೋಡಿಕೊಳ್ಳುವಂತೆ ಪೆಟ್ಟು ಕೊಟ್ಟಿದ್ದಾರೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 17 ವರ್ಷಗಳಾಗಿತ್ತು ಆರ್ಸಿಬಿ ತಂಡ ಚೆನ್ನೈನಲ್ಲಿ ಒಂದೇ ಒಂದು ಪಂದ್ಯವನ್ನ ಕೂಡ ಗೆದ್ದಿರಲಿಲ್ಲ. ಹೀಗಾಗಿ ಇವತ್ತಿನ ಪಂದ್ಯದಲ್ಲಿಯೂ ಗೆಲ್ಲೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಸಿಎಸ್ಕೆ ಅಭಿಮಾನಿಗಳು ಸಿಕ್ಕಾಪಟ್ಟೆ ಜೋಶ್ನಲ್ಲಿದ್ರು. ಕೆಲವು ಕ್ರಿಕೆಟ್ ಎಕ್ಸ್ಪರ್ಟ್ಗಳು ಕೂಡ ಸಿಎಸ್ಕೆ ಪರವೇ ಬ್ಯಾಟ್ ಬೀಸಿದ್ರು. ಆದರೆ ನಮ್ಮ ಆರ್ಸಿಬಿ ಹುಲಿಗಳು ಎಲ್ಲರ ಲೆಕ್ಕಾಚಾರವನ್ನ ಉಲ್ಟಾ ಮಾಡಿದ್ದು ಸಿಎಸ್ಕೆ ವಿರುದ್ಧ ಭರ್ಜರಿ ಗೆಲುವನ್ನ ಸಾಧಿಸಿದ್ದಾರೆ. ಚೆನ್ನೈನ ಎಂ ಚಿದಂಬರಂ ಕ್ರೀಡಾಂಗಣದಲ್ಲಿ ನಿನ್ನೆ ನಡೆದ ಪಂದ್ಯದಲ್ಲಿ ಸ್ಪಿನ್ ಮ್ಯಾಜಿಕ್ ನಡೆಯುತ್ತೆ ಅನ್ನೋದು ಎಲ್ಲರಿಗೂ ಪಕ್ಕಾ ಆಗಿತ್ತು. ಚೇಸಿಂಗ್ ಮಾಡೋದೇ ಸೂಕ್ತ ಅನ್ನೋ ಮಾತುಗಳು ಕೂಡ ಕೇಳಿ ಬಂದಿದ್ವು. ಹೀಗಾಗಿ ಟಾಸ್ ಗೆದ್ದ ಸಿಎಸ್ಕೆ ಫೀಲ್ಡಿಂಗ್ ಮಾಡುವ ನಿರ್ಧಾರಕ್ಕೆ ಬಂತು. ಅದರಂತೆ ಮೊದಲು ಬ್ಯಾಟಿಂಗ್ಗೆ ಇಳಿದ ಆರ್ಸಿಬಿ ತಂಡಕ್ಕೆ ಫಿಲ್ ಸಾಲ್ಟ್ ಉತ್ತಮ ಆರಂಭ ಒದಗಿಸಿದ್ರು. ಬೌಂಡರಿ ಸಿಕ್ಸರ್ಗಳ ಸುರಿಮಳೆ ಸುರಿಸಿದ ಸಾಲ್ಟ್ ಚೆನ್ನೈ ಬೌಲರ್ಗಳನ್ನ ಕಕ್ಕಾಬಿಕ್ಕಿಯಾಗುವಂತೆ ಮಾಡಿದ್ರು. 16 ಎಸೆತಗಳಲ್ಲಿ 1 ಸಿಕ್ಸರ್ ಮತ್ತು 5 ಬೌಂಡರಿಗಳ ನೆರವಿನಿಂದ 32 ರನ್ ಗಳಿಸಿದ್ರು. ಆದರೆ ನೂರ್ ಅಹ್ಮದ್ ಅವರ ಎಸೆತದಲ್ಲಿ ಧೋನಿ ಮಿಂಚಿನ ಸ್ಟಂಪಿಂಗ್ ಮಾಡುವ ಮೂಲಕ ಫಿಲ್ ಸಾಲ್ಟ್ಗೆ ಪೆವಿಲಿಯನ್ ದಾರಿ ತೋರಿಸಿದ್ರು. ಬಳಿಕ ಬಂದ ದೇವದತ್ ಪಡಿಕ್ಕಲ್ ಕೂಡ ಹೊಡಿಬಡಿ ಆಟಕ್ಕೆ ಮುಂದಾದ್ರು. 14 ಎಸೆತಗಳಲ್ಲಿ 27 ರನ್ ಗಳಿಸಿ ಔಟ್ ಆದ್ರು. ಆಗ ಜೊತೆಯಾಗಿದ್ದು ಕೊಹ್ಲಿ ಮತ್ತು ನಾಯಕ ರಜತ್ ಪಾಟಿದಾರ್. ನಿಧಾನಗತಿಯ ಬ್ಯಾಟಿಂಗ್ ನಡೆಸುತ್ತಿದ್ದ ಕೊಹ್ಲಿ ಇನ್ನೇನು ಸಿಎಸ್ಕೆ ಬೌಲರ್ಗಳನ್ನ ಚಾರ್ಜ್ ಮಾಡೋದಕ್ಕೆ ಶುರು ಮಾಡಿದ್ರು. ಆದರೆ ನೂರ್ ಅಹ್ಮದ್ ಅವರ ಎಸೆತದಲ್ಲಿ ಸಚಿನ್ ರವೀಂದ್ರಗೆ ಕ್ಯಾಚ್ ನೀಡಿ ಔಟ್ ಆದ್ರು. ಇನ್ನು ತಮಗೆ ಸಿಕ್ಕ 3 ಜೀವದಾನಗಳನ್ನ ಅತ್ಯಂತ ಉತ್ತಮವಾಗಿ ಬಳಸಿಕೊಂಡ ನಾಯಕ ರಜತ್ ಪಾಟಿದಾರ್ ಅರ್ಧ ಶತಕವನ್ನ ಗಳಿಸಿ ಮಿಂಚಿದ್ರು. ಕೊನೆಯಲ್ಲಿ ಟೀಮ್ ಡೇವಿಡ್ 3 ಸಿಕ್ಸರ್ಗಳನ್ನ ಬಾರಿಸುವುದರೊಂದಿಗೆ ಆರ್ಸಿಬಿ ತಂಡ ಸಿಎಸ್ಕೆಗೆ 197 ರನ್ಗಳ ಕಠಿಣ ಗುರಿಯನ್ನ ನೀಡುವಲ್ಲಿ ಯಶಸ್ವಿಯಾಯಿತು. ಈ ಗುರಿಯನ್ನ ಬೆನ್ನಟ್ಟಿದ ಸಿಎಸ್ಕೆ ತಂಡಕ್ಕೆ ಆರ್ಸಿಬಿ ಬೌಲರ್ಗಳು ಪರಿಪರಿಯಾಗಿ ಕಾಡಿದ್ರು. 2ನೇ ಓವರ್ ಎಸೆಯಲು ಬಂದ ಆಸೀಸ್ ವೇಗಿ ಜೋಶ್ ಹೇಜಲ್ವುಡ್ 2 ವಿಕೆಟ್ ಅನ್ನ ಬೇಟೆಯಾಡುವ ಮೂಲಕ ಸಿಎಸ್ಕೆಗೆ ಆರಂಭಿಕ ಆಘಾತವನ್ನ ನೀಡಿದ್ರು. ಬಳಿಕ ಬಂದ ಬ್ಯಾಟ್ಸ್ಮನ್ಗಳು ಕೂಡ ಆರ್ಸಿಬಿ ಬೌಲರ್ಗಳ ಮುಂದೆ ಮಂಕಾಗಿ ಹೋದರು. ಒಂದು ಕಡೆ ರಕ್ಷಣಾತ್ಮಕ ಆಟವಾಡುತ್ತಿದ್ದ ಸಚಿನ್ ರವೀಂದ್ರ 41 ರನ್ ಗಳಿಸಿದ್ದು ಬಿಟ್ರೆ ಬೇರಾವ ಆಟಗಾರರು ಕೂಡ ಅಬ್ಬರಿಸಲೇ ಇಲ್ಲ. ಫಿನಿಷರ್ ಅಂತಲೇ ಕರೆಸಿಕೊಳ್ಳುವ ಧೋನಿಯ ಮ್ಯಾಜಿಕ್ ಕೂಡ ನಡೆಯಲಿಲ್ಲ. ಹೀಗಾಗಿ ಸಿಎಸ್ಕೆ ಬರೋಬ್ಬರಿ 50 ರನ್ಗಳಿಂದ ಸೋಲೊಪ್ಪಿಕೊಳ್ಳುವಂತಾಯಿತು. ಅದೇನೇ ಇರಲಿ, ಸಿಎಸ್ಕೆ ಸಿಂಹಗಳಿಗೆ ಆರ್ಸಿಬಿ ಹುಲಿಗಳು ತವರಿನಲ್ಲಿಯೇ ಅಟ್ಟಾಡಿಸಿ ಹೊಡೆದಿದ್ದಾರೆ. 17 ವರ್ಷಗಳ ಬಳಿಕ ಚೆನ್ನೈ ಅಂಗಳದಲ್ಲಿ ಭರ್ಜರಿಯಾಗಿ ಗೆದ್ದು ಇತಿಹಾಸವನ್ನ ಬರೆದಿದ್ದಾರೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.